ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಐ ಡೋಂಟ್ ನೋ ಏನಂತಂದರೆ ಡಿಮಾರ್ಟ್ಗೆ ಹೋಗಿದ್ದೆ ಜಸ್ಟ್ ಬಿಕಾಸ್ ನನ್ನ ಗಾಡಿ ಇಸ್ಕೊಬೇಕಿತ್ತು ಅದಕ್ಕೆ. ಬಟ್ ದ ಥಿಂಗ್ ಇಸ್ ನಾನು ನನ್ನ ಗಾಡಿನ ನ್ಯೂಟೌನ್ ಬಸ್ ಸ್ಟ್ಯಾಂಡಲ್ಲೇ ಬಿಟ್ಬಿಟ್ಟಿದ್ದೆ. ಆ್ಯಂಡ್ ಐ ಆಮ್ ಥಿಂಕಿಂಗ್ ನಮ್ಮಮ್ಮ ಗಾಡಿ ಎತ್ಕೊಂಡು ಹೋಗಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟು ನಾನು ನಮ್ಮಮ್ಮ ತನಕ ಹೋಗ್ಬಿಟ್ಟು ಬರ್ತಾಯಿದ್ದೀನಿ. ಇವಾಗ ಐ ಆಮ್ ಸೋ ಡಮ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಅನಿಸ್ತಾ ಇದೆ. ಈಗ ವಡಾಪಾವ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಗೋ ಇಟ್ ವಡಾಪಾವ್. ಇಲ್ಲಿಂದ ನನಗೆ ಬೇಲ್ಪುರಿ ತಿನ್ಬೇಕು ಅನಿಸ್ತಾ ಇದೆ. ಸೊ ಬೇಲ್ಪುರಿ ತಿನ್ನೋಕ್ಕೆ ಹೋಗ್ತೀನಿ. ಬಟ್ ಗೈಸ್ ನನಗೆ ಸೀರಿಯಸ್ಸಾಗಿ ನಂಬಕ್ಕಾಗ್ತಿಲ್ಲ. ನಾನು ಗಾಡಿನ ನಾನು ಅಲ್ಲಿ ಬಿಟ್ಟು ನಾನು ಕಾಲೇಜಿಂದ ಬರಬೇಕಾದ್ರೂ ನನಗೆ ಗೊತ್ತಾಗಿಲ್ಲ ದ್ಯಾಟ್ ಐ ಲೆಫ್ಟ್ ಮೈ ವೆಹಿಕಲ್ ಸಮ್ವೇರ್ ಅರೌಂಡ್ ದ ರೋಡ್ ಅಂತ ನನಗೆ. ಸೊ ಇವಾಗ ವಿ ಹ್ಯಾವ್ ಆರ್ಡರ್ಡ್ ವಡಾಪಾವ್. ನಾನು ವಡಾಪಾವ್ ತಿನ್ನೋಣ, ಅವಳು ತಿಂತಾಳೆ. ಸೊ ವಡಾಪಾವ್ ಈಗ ವಡಾಪಾವ್ ತೊಗೊಂಡು ರೋಡಲ್ಲೇ ನಡೀತಾ ಇದ್ವಿ. ಐ ಸೆಡ್ ಹರ್ ಟು ಈಟ್ ಇಟ್ ದೇರ್ ಬಟ್ ದಿಸ್ ಲೇಡಿ ಸಕ್ಸ್ ಮೀ. ತುಂಬ ಇರಿಟೇಟ್ ಮಾಡ್ತಾಳೆ ಗೈಸ್. ಬಟ್ ನಂದು ಕೆಲಸಕ್ಕೆಲ್ಲ ಬರ್ತಾಳೆ, ಖುಷಿ ಪಡ್ಬೇಕು ಅದಕ್ಕೆ. ಬೆಸ್ಟ್ ಫ್ರೆಂಡ್ಸ್ ಫಾರ್ ಅ ರೀಸನ್. ನಂಗೊಂದು ಬೈಟ್ ಕೊಡೆ. ಎಂತ ಬಿಸಿ ಇಲ್ಲ, ಮೊನ್ನೆ ಕೊಟ್ಟಿರೋ ಬಿಸಿ ಹಂಗಿಲ್ಲ. ಬಟ್ ಇಟ್ ಈಸ್ ನೈಸ್. ನಂದು ಮಾತ್ರ ಆಲ್ ಟೈಮ್ ಫೇವ್ರೆಟ್. ನಾನೇ ತೋರಿಸಿದವಳು. ಗೈಸ್ ಇವಾಗ ಬೇಲ್ಪುರಿ ತೊಗೊಂಡಿದ್ದೀವಿ. ಇಲ್ಲಿನ ಬೇಲ್ಪುರಿ ನಂಗೆ ತುಂಬ ಇಷ್ಟ. ಮೊದಲೇ ನನ್ನ ವಾಯ್ಸ್ ಕೇಳಿಸಲ್ಲ. ಚೆನ್ನಾಗೈತೆ ಗಾಡಿ. ಗೈಸ್ ಇವಾಗ ಬಸ್ ಇಳಿದ್ವಿ ಆ್ಯಂಡ್ ಇವಾಗ ಏನಿಲ್ಲ, ನಾವು ಬಸ್ ಸ್ಟ್ಯಾಂಡಲ್ಲಿ ಇಳಿದಿದ್ದೀವಿ. ಇಲ್ಲಿ ನಮ್ಮ ಗಾಡಿ ಇದೆ. ಬಟ್ ದ ಥಿಂಗ್ ಈಸ್ ನಾವು ಇವಾಗ ಮತ್ತೆ ನಾನು ಕೀ ತಂದಿಲ್ಲ ಗಾಡಿದು. ಮನೆ ಹತ್ರ ಹೋಗಿ ಕೀ ತೊಗೊಂಡು ಬಂದು ಮತ್ತೆ ಇಲ್ಲಿ ಗಾಡಿ ಎತ್ಕೊಂಡು ಹೋಗ್ಬೇಕು. ಇವಳು ಗಾಡಿ ಬಸ್ ಸ್ಟಾಪಲ್ಲಿ ನಿಲ್ಲಿಸಿ ಅಲ್ಲಿಂದಾನೇ ಹೋಗಿದ್ದೆ. ಆಶಾ ಸ್ವೀಟಲ್ಲಿ ನಾನು ಸ್ವೀಟ್ ತೊಗೊಂಡೆ, ಅಲ್ಲಿಂದಾನೇ ಹೋದ್ವಿ. ಹಾಳಾದವಳೆ ಡಿಮಾರ್ಟ್ ಹೆಚ್ಚು ಇಟ್ಮೇಲೆ ಆಂಟಿ ಕಾಲ್ ಮಾಡ್ತಾ ಇದ್ದೀವಿ. ಹೇಳ್ತಿದ್ದಾಳೆ ದಟ್ ಅಯ್ಯೋ ಗಾಡಿ ಅಲ್ಲೈತಿ ಅಂತಿ. ಇವಾಗ ಮತ್ತೆ ಹೋಗಿ. ಸೊ ಗೈಸ್ ಕೀ ಸಿಕ್ತು. ನವ್ಯ ನನ್ನ ತಂಗಿ ಗುಂಡಿನ ಕರ್ಕೊಂಬರಕ್ಕೆ ಹೋಗಿದ್ದಾಳೆ. ಅವಳನ್ನ ಕರ್ಕೊಂಡು ಬಂದಿದ್ದೆ. ವಿ ಆರ್ ಗೋಯಿಂಗ್ ಫಾರ್ ಅ ವಾಕ್. ಅವಳನ್ನ ವಾಕ್ ಮಾಡಿಸಿ ನನ್ನ ಗಾಡಿ ನನಗೆ ಎತ್ಕೊಂಬಂದ್ಬಿಡ್ತೀನಪ್ಪ. ಮೆಡಿಟೇಷನ್ ಅವೆಲ್ಲ ಮಾಡಬೇಕಪ್ಪ. ತುಂಬ ಮೈಂಡ್ ಡಿಸ್ಟ್ರಾಕ್ಟ್ ಆಗ್ತಾಯಿದೆ. ಐ ಡೂ ಇಟ್. ಗೈಸ್ ಇವಾಗ ವಿ ಆರ್ ಗೋಯಿಂಗ್ ಆ್ಯಂಡ್ ನಮ್ಮದು ಗುಂಡಿನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸುಮ್ಮನೆ ವಾಕಿಂಗ್ ಆಗುತ್ತೆ ಅವಳಿಗೂ ಅಂತ ಅಂದ್ಬಿಟ್ಟು. ಮುಖ ಜಾಸ್ತಿ ಕಾಣಿಸೋದು ಬೇಡ, ದೃಷ್ಟಿ ಆಗಿಬಿಡುತ್ತೆ ಪಾಪುಗೆ. ಅದಕ್ಕೆ ನಾನು ಜಾಸ್ತಿ ಮುಖ ತೋರಿಸಿಲ್ಲ. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ನಮಗೆ 6:30ಗೆ ಸಂಗೀತ ಕ್ಲಾಸ್ ಬೇರೆ ಇದೆ. ಅದು ಹೋಗ್ತೀನೋ ಇಲ್ಲ, ಹೋಗಲೇಬೇಕು, ಇಲ್ಲಾಂದರೆ ಬಿಡಲ್ಲ. ಸೊ ಗೈಸ್ ಇವಾಗ ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಬಿಗ್ ಬಾಸ್ ನೋಡಿ ಸೋಜ ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ ಬಿಕಾಸ್ ಸಂಗೀತ ನನಗೆ ಕೋಲ್ಡ್ ಕಾಫ್ ಎಲ್ಲ ಇತ್ತು. ಸೊ ನನ್ನ ವಾಯ್ಸ್ ಕಾಲ್. ಸೊ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಮುಂದೆ ಬರೋದು ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ